ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶಿಸ್ತಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ಯೆ ಸಕಲಿಸಿ ಮಾಡುವ ನಮಸ್ಕಾರಗಳು. ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ ಹಾಗೂ ವಿಶೇಷ ಈ ದಿನದ ಒಂದು ವಿಶೇಷದೊಂದಿಗೆ ಪ್ರಾರಂಭ ಮಾಡೋಣ. ಇಂದು ವಿಶೇಷವಾಗಿ ಅಂದರೆ ಈ ದಿನ ಗೋವಸ್ತ್ರ ದ್ವಾದಶಿ ಮತ್ತು ಧನ್ವಂತರಿ ಜಯಂತಿ. ಈ ಒಂದು ದಿನ ತುಂಬ ವಿಶೇಷವಾಗಿರುತ್ತೆ. ಈ ಗೋವಸ್ತ್ರ ದ್ವಾದಶಿ ದಿನ ಗೋವುಗಳಿಗೆ, ಹಸುಗಳಿಗೆ, ಗೋವು, ಹಸು, ಆಕಳು ಹೇಗಾದರೂ ತಿಳ್ಕೊಳ್ಳಿ, ಈ ದಿನ ಅವುಗಳಿಗೆ ಆಹಾರವನ್ನು, ಅದರಲ್ಲೂ ಹಸಿರು ಹುಲ್ಲನ್ನು ದಾನವಾಗಿ ನೀಡಿದ್ದೇ ಆದಲ್ಲಿ, ಹಸುಗಳಿಗೆ ಆಹಾರವನ್ನು ನೀಡಿದ್ದೇ ಆದಲ್ಲಿ ನಮ್ಮ ಪಾಪಗಳು ಕಡಿಮೆಯಾಗ್ತಾ ಬರುತ್ತೆ ಅಂತಲೂ ಹೇಳ್ಬೋದು. ಹಾಗೂ ನಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಅಡೆತಡೆಗಳು, ಕೆಲಸಕ್ಕೆ ಅಡೆತಡೆಗಳು ಏನಾದರೂ ಬಂದಿದ್ದೇ ಆದಲ್ಲಿ ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಬರುತ್ತೆ ಅಂತಲೂ ಹೇಳ್ಬೋದು. ಅಂದರೆ ಗೋವಸ್ತ್ರ ದ್ವಾದಶಿಯ ದಿನ ಹಸುಗಳಿಗೆ ಆಹಾರವನ್ನು ಕೊಡೋದು ತುಂಬ ಶ್ರೇಷ್ಠ. ಈ ದಿನ ನೀವು ಎಷ್ಟು ಹಸುಗಳಿಗೆ ಆಹಾರವನ್ನು ಕೊಡ್ತೀರೋ ಅಷ್ಟು ಆ ಗೋಮಾತೆಯ ಆಶೀರ್ವಾದ ಹಾಗೂ ಆ ಗೋಮಾತೆಯ ರೀತಿಯಲ್ಲಿ ಗುಣಗಳನ್ನು ನೀವು ಪಡೆದುಕೊಳ್ಳುವಂಥರಾಗ್ತೀರಾ ಅಂತಲೂ ಹೇಳ್ಬೋದು. ಸೊ ಬನ್ನಿ, ಹಾಗಾದರೆ ಈ ದಿನದ ಒಂದು ಪಂಚಾಂಗ ನೋಡೋದಾದರೆ ಈ ದಿನ ದ್ವಾದಶಿ ಇದೆ. ಸೊ ಈ ಒಂದು ದ್ವಾದಶಿಯ ದಿನ ಹೆಚ್ಚಾಗಿ ಅನೇಕ ರೀತಿಯ ಒಂದಿಷ್ಟು ಬ್ರಾಹ್ಮಣರಿಗೆ ದಾನಾದಿಗಳನ್ನು ಮಾಡೋದು ತುಂಬ ಉತ್ತಮ ಅಂತಲೂ ಹೇಳ್ಬೋದು. ಸೊ ಈ ದಿನದ ಪಂಚಾಂಗ ನೋಡೋದಾದರೆ ಈ ದಿನ ಅಕ್ಟೋಬರ್ 18, 2025 ಶನಿವಾರ, ಶ್ರೀ ವಿಶ್ವವಸುನಾಮ ಸಂವತ್ಸರ, ಆಶ್ವೀಜ ಮಾಸ, ಶರದ್ ಋತು, ದಕ್ಷಿಣಾಯನ, ಕೃಷ್ಣ ಪಕ್ಷ. ಈ ದಿನದ ಒಂದು ಸೂರ್ಯೋದಯ ಬೆಳಿಗ್ಗೆ 6:10 ಪ್ರಾರಂಭ, ಸೂರ್ಯ ಅಸ್ತ ಸಾಯಂಕಾಲ 6 ಗಂಟೆಗೆ ಆಗುವಂಥದ್ದಾಗುತ್ತೆ. ಈ ದಿನದ ರಾಶಿ ಸಿಂಹ ರಾಶಿ ಬರುತ್ತೆ, ತದನಂತರ ಕನ್ಯಾ ರಾಶಿ ಬರುವುದುಂಟು. ಅದೇ ರೀತಿಯಾಗಿ ಈ ದಿನದ ಒಂದು ತಿಥಿ ದ್ವಾದಶಿ ಮುಂಚಿತವಾಗಿ ಹೇಳಿದ್ದೀವಿ. ನಂತರ ತ್ರಯೋದಶಿ ಇದೆ, ದ್ವಾದಶಿಯ ಮೇಲೆ ತ್ರಯೋದಶಿ ಬಂದಿದೆ. ಸೊ ಇಲ್ಲಿ ಧನ ತ್ರಯೋದಶಿ ಅಂತಲೂ ಕರಿಬೋದು ಈ ದಿನ. ಸೊ ದ್ವಾದಶಿ ಮೇಲೆ ತ್ರಯೋದಶಿ ತಿಥಿ ಬಂದಿದೆ. ತ್ರಯೋದಶಿ ತಿಥಿ ಮಧ್ಯಾಹ್ನ 12:20 ಬರುವಂಥದ್ದಾಗಿದೆ. ಈ ದಿನದ ಒಂದು ನಕ್ಷತ್ರ ಉತ್ತರ ಪಾಲ್ಗುಣಿ ಬರುವಂಥದ್ದಾಗಿದೆ. ಈ ದಿನದ ಕರ್ಣ ಬ್ರಹ್ಮಯೋಗ ಇದೆ. ಕರ್ಣ ಬಂದ್ಬಿಟ್ಟು ತೈತಲೆ ಇದೆ. ಸೊ ಇದಿಷ್ಟು ಪಂಚಾಂಗದ ನಿಮಿತ್ತ ಪೀಠಿಕೆ. ಸೊ ಈ ಒಂದು ದಿನದ ಶುಭ ಸಮಯ ಅಂತ ಹೇಳಿದರೆ, ಏನಾದರೂ ಶುಭ ಕಾರ್ಯಗಳಿಗೆ ನೀವು ಸಮಯ ಹುಡುಕ್ತಾ ಇದ್ದರೆ ನಿಮಗೆ ಬೆಳಗ್ಗೆ 8:50 10:30 8:50 ಬೆಳಗ್ಗೆ 10:30 ನೀವೇನಾದರೂ ಶುಭ ಕಾರ್ಯ, ಸಹೇನು ಅಥವಾ ಮತ್ತೊಂದು ಮಗದೊಂದು ಏನಾದರೂ ಮಾಡುವಂಥದ್ದಿದ್ದರೆ ಬೆಳಿಗ್ಗೆ 8:50 10:30 ಬೆಳಗ್ಗೆವರೆಗೂ ಈ ಸಮಯವನ್ನು ನೀವು ನೋಡ್ಬೋದು. ಇನ್ನೆಲ್ಲರೂ ಕಾಯ್ತಾ ಇರೋದೇ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯ. ಸೊ ಬನ್ನಿ, ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಅಂದರೆ ಈ ದಿನ ಸ್ವಲ್ಪ ನೀವು ಚರ್ಚೆಯಲ್ಲಿ ಜಾಸ್ತಿ ಪಾಲ್ಗೊಳ್ತೀರಾ. ಒಂದಿಷ್ಟು ಕಮ್ಯುನಿಕೇಷನ್ ರೀತಿಯಲ್ಲಿ ಇರುತ್ತೆ. ಸುಮಾರು ಜನರನ್ನು ನೀವು ಮೀಟ್ ಮಾಡ್ತೀರಾ ಅಥವಾ ಪರಿಚಯ ಮಾಡ್ಕೊಳ್ತೀರಾ, ಅಥವಾ ಯೋಗಕ್ಷೇಮವನ್ನು ವಿಚಾರ ಮಾಡುವಂಥದ್ದಾಗುತ್ತೆ, ಅಥವಾ ನಿಮಗೆ ಹತ್ತಿರದ ಸಂಬಂಧಿ, ದೂರದ ಸಂಬಂಧಿ ಯೋಗಕ್ಷೇಮ ವಿಚಾರ ಉಂಟು ಮಾಡುವಂಥದ್ದಾಗುತ್ತೆ. ಅಥವಾ ನೀವು ಹೋಗಿರುವ ಜಾಗದಲ್ಲಿ ನೂರಾರು ಜನ, ಸಾವಿರಾರು ಜನ ಸೇರುವಂತಹ ಈ ದಿನದಲ್ಲಿ ಸುಮಾರು ಜನರು ಮಾತನಾಡುವಂತಹ ಯೋಗ ಈ ಮೇಷರಾಶಿಯವರಿಗೆ ಕಂಡುಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಒಂದು ಮಡಿವಂತಿಕೆಯ ಸ್ವಭಾವ ಏನಿದೆ ಈ ದಿನ ಅದು ವರ್ಕೌಟ್ ಆಗಲ್ಲ. ಅಂದರೆ ಎಲ್ಲರ ಜೊತೆ ಬೆರೀಲೇಬೇಕಾಗತ್ತೆ. ಎಲ್ಲರೂ ಏನು ಮಾಡ್ತಾರೆ ನೀವು ಅದನ್ನು ಮಾಡಲೇಬೇಕಾಗತ್ತೆ. ನಾನೇ ಸ್ಪೆಷಲ್ ಅಂತ ಹೋದದ್ದೇ ಆದಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಈ ದಿನದ ಒಂದು ವಿಶೇಷ ಅಂತ ಹೇಳೋದಾದರೆ ಮೇಷರಾಶಿಯವರಿಗೆ ತುಂಬ ಜನರನ್ನು ಮೀಟ್ ಮಾಡ್ತೀರಾ, ಭೇಟಿ ಆಗ್ತೀರಾ. ಅವರ ಒಂದು ಆಗುಹೋಗುಗಳಾಗಿರ್ಬೋದು, ನಿಮ್ಮ ಆಗುಹೋಗುಗಳಾಗಿರ್ಬೋದು, ಇಬ್ಬರ ಒಂದು ಸಮ್ಮಿಲನದಿಂದ ಅಂದರೆ ಭೇಟಿಯಿಂದ ಅನೇಕ ವಿಚಾರಧಾರೆಗಳು ನಿಮ್ಮಲ್ಲೇ ಹುಟ್ಟಿಕೊಳ್ಳುತ್ತವೆ ಅಂತಲೂ ಹೇಳ್ಬೋದು. ಹಾಗೂ ಕೆಲವೊಂದಿಷ್ಟನ್ನು ತಿದ್ದಿಕೊಳ್ತೀರಾ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಆರ್ಥಿಕವಾಗಿ ಸ್ವಲ್ಪ ಶಕ್ತಿ ಬರುವಂಥದ್ದಾಗತ್ತೆ. ನಿಂತು ಹೋಗಿರತಕ್ಕಂಥ ಆರ್ಥಿಕ ಬೆಳವಣಿಗೆ ಕಾಣುವಂಥದ್ದಾಗತ್ತೆ. ಹಾಗೂ ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದಾಗತ್ತೆ.
ಆಗುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಶನಿವಾರ ಇದೆ, ಅದರಲ್ಲೂ ನಿಮಗೆ 7.5 ಶನಿ ನಡೀತಾ ಇರೋದ್ರಿಂದ ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡ್ಕೊಳ್ಳಿ, ಶನಿದೇವರ ಪ್ರಾರ್ಥನೆ ಮಾಡಿ, ಶನಿದೇವರ ಪ್ರದಕ್ಷಿಣೆ ಹಾಕಿ ಹಾಗೂ ಅನ್ನದಾನ ಮಾಡಿ. ಇದರಿಂದ 7.5 ಶನಿಯ ಸ್ವಲ್ಪ ಪ್ರಭಾವ ಕಡಿಮೆ ಆಗತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ನಿಮಗೆ ಸಂಬಂಧಿಕರು, ಸ್ನೇಹಿತರು ಮತ್ತು ನಿಮ್ಮ ಹಿತೈಷಿಗಳಿಂದ ಸ್ವಲ್ಪ ಸಹಾಯ ಸಿಗುವಂಥದ್ದಾಗತ್ತೆ. ನೀವು ಕಷ್ಟ ಅಂತ ಕೆಲವೊಂದಿಷ್ಟು ಕೆಲಸಗಳನ್ನು ಪೆಂಡಿಂಗ್ ಇಟ್ಟಿದ್ರಿ, ಅವರ ಮುಖಾಂತರ ಈ ದಿನ ಆ ಎಲ್ಲ ಕೆಲಸಗಳು ಕ್ಲಿಯರ್ ಆಗುವಂಥದ್ದಾಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗತ್ತೆ. ಮತ್ತು ನೀವು ನಂಬಿರತಕ್ಕಂತಹ ದೇವರು ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಉದಾಹರಣೆಯನ್ನು ನೀವಾಗಿ ಕೊಟ್ಟುವಂಥದ್ದಾಗತ್ತೆ. ಇಲ್ಲಿ ಈ ದಿನ ಸ್ವಲ್ಪ ಮನಸ್ಸಿಗೆ ಉಲ್ಲಾಸ, ಆನಂದ ಎಲ್ಲ ದೊರೆಯೋದ್ರಿಂದ ಸ್ವಲ್ಪ ದೂರದ ಪ್ರಯಾಣಕ್ಕಿಂತ ಹತ್ತಿರದ ಪ್ರಯಾಣ, ಸಣ್ಣ ಪುಟ್ಟ ಕ್ಷೇತ್ರಗಳು ಅಥವಾ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಈ ದಿನ ಮಾಡಿಕೊಂಡು ಬರುವಂಥರಾಗ್ತೀರಾ. ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಇರುತ್ತೆ. ಸಾಯಂಕಾಲದ ಹೊತ್ತಿಗೆ ಒಂದು ರೀತಿಯಲ್ಲಿ ಈ ದಿನದ ಸಂಪೂರ್ಣವಾಗಿ ಒಳ್ಳೆಯ ದಿನ ಆಗಿತ್ತು ಅಂತ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗತ್ತೆ. ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಆಂಜನೇಯ ದಂಡಕಂ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ಧೈರ್ಯ, ಸಾಹಸ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ತುಂಬ ಅನುಕೂಲತೆಗಳಿಂದ ಈ ದಿನ ಕೂಡಿಕೊಂಡಿರುತ್ತೆ ಮತ್ತು ನಿಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಈ ದಿನದಿಂದ ಪ್ರಾರಂಭ ಆಗುತ್ತೆ. ಅಂದರೆ 18 ನಾವು ಮುಂಚೆ ಹೇಳಿದ ಹಾಗೆ ಮಾಸಿಕ ಭವಿಷ್ಯದಲ್ಲೂ ಹೇಳಿದ್ದೀವಿ, 18ರ ನಂತರ ನಿಮಗೆ ಟರ್ನಿಂಗ್ ಪಾಯಿಂಟ್ ಕೆಲವೊಂದು ಬರುವಂಥ ಉಂಟು. ಹಾಗೂ ಈ ಒಂದು ದೀಪಾವಳಿ ಭವಿಷ್ಯದಲ್ಲೂ ತಿಳಿಸಿದ್ದೀವಿ. ಸೊ ಈ 18 ಇವತ್ತೇ ಬಂದಿದೆ. ಈ 18 ಯಾಕೆ ಅಂತ ಹೇಳಿದರೆ ಈ ದಿನ ಸೂರ್ಯ ಕರೆಕ್ಟಾಗಿ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬರುವಂಥದ್ದಾಗುತ್ತೆ. ತುಲಾ ಸಂಕ್ರಾಂತಿ ಅಂತ ನಿನ್ನೆ ಒಂದು ಪಂಚಾಂಗದಲ್ಲೂ ಹೇಳಿದ್ದೀವಿ. ಸೊ ಈ ದಿನ ಸರಿಯಾಗಿ ತುಲಾ ರಾಶಿಯಲ್ಲಿ ಸಂಕ್ರಾಂತಿ ಅಂದರೆ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಈ ಉದಯದಿಂದ ನಿಮ್ಮ ಒಂದು ಏಳಿಗೆ ಪ್ರಾರಂಭ ಆಗುವಂಥದ್ದಾಗುತ್ತೆ. ಮತ್ತು ಈ ದಿನ ಒಂದಿಷ್ಟು ಗುರು ಕೂಡ ನಿಮ್ಮ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಒಂದು ಕೆಲಸಗಳು ಏನಿತ್ತು, ಅಡೆತಡೆಗಳಿದ್ದಿರ್ಬೋದು ಅಥವಾ ನಿಮ್ಮದೇ ಆದಂಥ ಕೆಲವು ವೈಯಕ್ತಿಕ ಕಾರಣಗಳಿಂದ ಆ ಕೆಲಸ ಮೂವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದೆಲ್ಲವೂ ಏನಾಗುತ್ತಂದರೆ ಈ ದಿನದಿಂದ ಪ್ರಾರಂಭ ಆಗುತ್ತೆ. ಮತ್ತು ಚೇತರಿಕೆ ಸ್ವಭಾವ, ಅವುಗಳನ್ನು ಹೇಗೆ ನಿಭಾಯಿಸೋದು, ಅವುಗಳನ್ನು ಎಲ್ಲವನ್ನು ಒಗ್ಗೂಡಿಸಿ ಒಂದು ಬೂಸ್ಟ್ ರೀತಿಯಲ್ಲಿ ಕೆಲಸವನ್ನು ಮುನ್ನಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾರಂಭ. ಈ ದಿನದ ಪೀಠಿಕೆ ಅಂದ್ರೂ ತೊಂದರೆ ಇಲ್ಲ. ಅಂದರೆ ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಆ ಎಲ್ಲ ಕೆಲಸಗಳನ್ನು ಒಂದೊಂದಾಗಿ ಪ್ಲ್ಯಾನ್ ಪ್ರಕಾರ ಮುಗಿಸಲು ಯೋಚನೆ ಮಾಡುವಂಥದ್ದಾಗಿರುತ್ತೆ ಈ ದಿನ. ಸೊ ಒಳ್ಳೆಯದಾಗಲಿ ಮಿಥುನ ರಾಶಿಯ ಜಾತಕರಿಗೆ. ಈ ದಿನ ನಾವು ಹೇಳೋದಂಥದ್ದು ಇಷ್ಟೇ. ಈ ದಿನ ಸೂರ್ಯ ಮತ್ತು ನಿಮ್ಮ ಗುರು, ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಗುರು ಸೊ ಬದಲಾವಣೆ ಆಗ್ತಾ ಇರೋದರಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಅದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ತೋತ್ರ, ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋದ್ಯಪಾರ, ಆ ಒಂದು ಸ್ತೋತ್ರವನ್ನು ಖಂಡಿತವಾಗಿಯೂ ಈ ದಿನದಿಂದ ಪ್ರಾರಂಭ ಮಾಡಿ ಡಿಸೆಂಬರ್ 3ನೇ ತಾರೀಕುವರೆಗೂ. ಯಾಕೆಂದರೆ ಕರ್ಕಾಟಕ ರಾಶಿಯಲ್ಲಿ ಡಿಸೆಂಬರ್ 3ನೇ ತಾರೀಕುವರೆಗೂ ಇರುವಂಥದ್ದಾಗುತ್ತೆ. ಮತ್ತು ನೇರ ಹಿನ್ನಡೆ ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಈ ಒಂದು ದಿನಗಳಲ್ಲಿ ನೀವು ಗುರು ರಾಘವೇಂದ್ರ ಸ್ತೋತ್ರ ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಒಂದು ತಿಂಗಳಾದರೂ ನಿತ್ಯ ಬಿಡದೆ ಪಠಣೆ ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಏಳಿಗೆ ಇನ್ನೂ ಹೆಚ್ಚಿಗೆ ಉಂಟಾಗುತ್ತೆ ಹಾಗೂ ನಿಮ್ಮ ಎಲ್ಲ ಕನಸುಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿದೆ ಅಂತ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಈ ಒಂದು ತುಚ್ಚು ಮಾತುಗಳು ಜಾಸ್ತಿ ಬರುವಂಥದ್ದಾಗುತ್ತೆ. ಯಾರೋ ಏನೋ ಮಾಡಿರೋ ತಪ್ಪಿಗೆ ನಿಮಗೆ ಬೈಯುವಂಥದ್ದಾಗುತ್ತೆ. ಕಂಪ್ನಿ ಮಾಡಿದ ಎಡವಟ್ಟಿಗೆ ನೀವು ಬಯಸ್ಕೊಳ್ಳುವಂಥದ್ದಾಗ್ಬೋದು, ಅಥವಾ ಯಾರೋ ಮೇಲಧಿಕಾರಿ ಮಾಡಿರ್ತಕ್ಕಂತಹ ಎಡವಟ್ಟಿನಿಂದ ನೀವು ಬಯಸ್ಕೊಳ್ಳುವಂಥದ್ದಾಗಿರ್ಬೋದು. ಒಟ್ಟಿನಲ್ಲಿ ಈ ದಿನ ಎಲ್ಲರೂ ಬರೋದು ನಿಮ್ಮನ್ನು ಬೈದ್ಬಿಟ್ಟು ಹೋಗೋದು, ಅಥವಾ ಏನೋ ಹೀಯಾಳಿಸ್ಬಿಟ್ಟು ಹೋಗೋದು, ಅಥವಾ ಯಾವುದೋ ಒಂದು ಕರ್ಕಶವಾದ ಧ್ವನಿಯಲ್ಲಿ ನಿಮ್ಮನ್ನು ಮಾತಾಡಿಸಿ ಹೋಗುವಂಥದ್ದಾಗತ್ತೆ. ಇನ್ನು ದಿನದ ಕೊನೆಯ ಭಾಗದಲ್ಲಿ ಅಂದರೆ ಸಾಯಂಕಾಲದ ಹೊತ್ತಿಗೆ ನಿಮಗೆ ಇದರಿಂದ ಬೇಜಾರಾಗಿ ಮನೆಗೆ ತೆಪ್ಪೆ ಮುಖ ಹಾಕಿಕೊಂಡು ಅಂದರೆ ಸಪ್ಪೆ ಮುಖ ಹಾಕಿಕೊಂಡು ಹೋಗುವುದುಂಟು. ಮನೆಯಲ್ಲೂ ಕೂಡ ಅಷ್ಟೇ
ತುಂಬ ಕಿರಿಕಿರಿ ಈ ದಿನದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ನೀವು ಗಣಪತಿಯ ಆರಾಧನೆ ಮಾಡಿ, ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ಸ್ವಲ್ಪ ನಿಮಗೆ ಈ ದಿನದ ಒಂದು ರೌದ್ರ ಅವತಾರ ಬೇರೆಯವರ ಮುಖಾಂತರ ಏನು ಸಿಗ್ತಾ ಇದೆ ಅದು ಕಡಿಮೆ ಆಗುತ್ತೆ ಅಂತ ಹೇಳೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂಥ ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಕೈ ಕೆಲಸ ಜಾಸ್ತಿ ಆಗುತ್ತೆ. ಅಂದರೆ ದೈಹಿಕವಾಗಿ ಕೆಲಸ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಆಫೀಸ್ ವರ್ಕ್ ಆಗಿರ್ಬೋದು, ಕೌಟುಂಬಿಕ ವರ್ಕ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಸ್ನೇಹಿತರ ಕೆಲಸ ಆಗಿರ್ಬೋದು, ಆತ್ಮೀಯರ ಕೆಲಸ ಆಗಿರ್ಬೋದು, ನೀವೇ ಸ್ವತಃ ದೈಹಿಕವಾಗಿ ಕೆಲವು ಕೆಲಸಗಳನ್ನು ಮಾಡಿಕೊಡುವಂಥದ್ದಾಗುತ್ತೆ. ಅಥವಾ ಅವರಿಗೆ ಹೆಲ್ಪಿನ ರೀತಿಯಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ಸಹಾಯ ಮಾಡುವಂಥದ್ದು ಆಗಿರುತ್ತೆ. ಸೊ ಇದರಿಂದ ಕೆಲವರು ತುಂಬ ಇಷ್ಟಪಡ್ತಾರೆ, ನಿಮಗೆ ವಾಲಂಟಿಯರ್ ಆಗಿ ಕೆಲವೊಂದು ಕೆಲಸಗಳನ್ನು ಮಾಡಿಕೊಡ್ತಾ ಇರೋದ್ರಿಂದ ಭವಿಷ್ಯತ್ ಕಾಲದಲ್ಲಿ ಇದಕ್ಕೆ ಒಂದು ಸಹಾಯ ನಿಮಗೂ ಕೂಡ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಶನಿವಾರ ಶನಿದೇವರ ದರ್ಶನ ಮಾಡಿಕೊಳ್ಳಿ, ಶನಿ ಆರಾಧನೆ ಮಾಡಿ, ಹಾಗೂ ಶನಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ, ಮತ್ತು ಶನಿದೇವರಿಗೆ ಇರತಕ್ಕಂತಹ ತೈಲಾಭಿಷೇಕ ಆಗಿರ್ಬೋದು ಅಥವಾ ಕರಿ ಎಳ್ಳನ್ನು ದಾನವಾಗಿ ನೀಡಿ. ಇದರಿಂದ ಕೆಲವು ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಅಣ್ಣ ತಮ್ಮ, ಅಕ್ಕ ತಂಗಿ, ಅಣ್ಣ ತಂಗಿ ಅಥವಾ ತಮ್ಮ ಅಕ್ಕ ಈ ಒಂದು ಸಂಬಂಧಗಳಲ್ಲಿ ಅನ್ಯೋನ್ಯತೆ ಜಾಸ್ತಿ ಕೂಡಿ ಬರುವಂಥದ್ದಾಗತ್ತೆ. ದೂರದ ಸಂಬಂಧಿ, ಹತ್ತಿರದ ಸಂಬಂಧಿ, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಈ ಎಲ್ಲ ರೀತಿಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರ ಬಾಂಧವ್ಯ ಒಂದು ರೀತಿಯ ಗಟ್ಟಿತನ ಆಗುತ್ತೆ. ನಿಮ್ಮಲ್ಲಿ ಒಗ್ಗಟ್ಟುತನವನ್ನು ಪ್ರದರ್ಶನ ಮಾಡ್ತೀರಾ, ಅಥವಾ ಫೋನ್ ಮುಖಾಂತರ ವಿಚಾರ ವಿನಿಮಯ ಮಾಡ್ಕೊಳ್ತೀರಾ, ಅಥವಾ ಮದುವೆ ಸಮಾರಂಭಕ್ಕೆ ಹೇಗೆಲ್ಲ ತಯಾರಿ ನಡೆಸಬೇಕೆಂಬುದನ್ನು ಮಾತುಕತೆಯಲ್ಲಿ ಈ ದಿನ ಕೂಡುವಂಥದ್ದಾಗತ್ತೆ. ಹಾಗೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಅವರು ಗೌರವ ಕೊಡ್ತಾರೆ, ಮತ್ತು ನಿಮ್ಮ ಒಂದು ಆಲೋಚನೆಗೆ ಒಳ್ಳೆಯ ಮರ್ಯಾದೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಸೂರ್ಯದೇವರಿಗೆ ಅರ್ಘ್ಯವನ್ನು ಬಿಡಿ, ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಯಾಕೆಂದರೆ ನಿಮ್ಮ ರಾಶಿಯಂತ ತುಲಾ ರಾಶಿಗೆ ಈ ದಿನ ಸೂರ್ಯದೇವರು ಹೋಗ್ತಾ ಇರೋದ್ರಿಂದ ಈ ದಿನ ಸಾಧ್ಯವಾದಷ್ಟು ಆದಿತ್ಯ ಹೃದಯನ ಸ್ತೋತ್ರವನ್ನು ಪಠನೆ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾ ರಾಶಿಯವರಿಗೆ ಈ ದಿನ ತುಂಬ ಲವಲವಿಕೆಯಿಂದ ಕೂಡಿರ್ತೀರ. ಮನಸ್ಸು ಉಲ್ಲಾಸಭರಿತವಾಗಿರುತ್ತೆ, ತೇಜಸ್ಸು ಜಾಸ್ತಿ ಆಗಿರುತ್ತೆ, ಕೆಲಸಗಳು ಬೇಗನೆ ಮುಗಿತಾ ಬರುತ್ತೆ, ಎಲ್ಲರಲ್ಲೂ ಒಂದು ಮುಗುಳ್ನಗೆ ಅಂದರೆ ತುಂಬ ಚೆನ್ನಾಗಿ ಕಾಣುವಂಥದ್ದಾಗುತ್ತೆ. ಎಲ್ಲರನ್ನೂ ನಗಿಸ್ತಾ ಮಾತಾಡಿಸ್ತೀರಾ. ಎಲ್ಲರಿಗೂ ಆಶ್ಚರ್ಯ, ಇಷ್ಟು ದಿನ ಇಲ್ಲದ ತೇಜಸ್ಸು ಇವತ್ತು ಹೇಗೆ ಬಂತು, ಏನಾಗಿದೆ, ಖುಷಿಯಾಗಿದೆಯಾ, ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆಯಾ, ಅಥವಾ ಮದುವೆ ಫಿಕ್ಸ್ ಆಗಿದೆಯಾ, ಈ ರೀತಿಯಲ್ಲಿ ನಾನಾ ರೀತಿಯ ಕ್ವಶನ್ಗಳು ಈ ದಿನ ಕೇಳೋದುಂಟು. ಇದಕ್ಕೆಲ್ಲ ಕಾರಣ ನಿಮ್ಮ ರಾಶಿಗೆ ಬಂದಿರತಕ್ಕಂಥ ಸೂರ್ಯ. ಅಂದರೆ ಸೂರ್ಯ ನಿಮ್ಮ ರಾಶಿಯಲ್ಲಿ ಇವತ್ತಿನಿಂದ ಸಂಚಾರ ಪ್ರಾರಂಭ ಆಗಿದೆ. ಈ ದಿನದಿಂದ ಒಂದು ತಿಂಗಳ ಕಾಲ ನಿಮಗೆ ಅನೇಕ ರೀತಿಯ ಯೋಗಗಳು ಸೂರ್ಯನ ಮುಖಾಂತರ ಸಿಗುವಂಥದ್ದಾಗುತ್ತೆ ತುಲಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ತುಲಾ ರಾಶಿಯವರಿಗೆ ತುಂಬ ಕೆಲವೊಂದಿಷ್ಟು ಬುಧಾದಿತ್ಯ ಯೋಗವು ಕೂಡ ಸಿಗುವಂಥದ್ದಾಗಿದೆ. ಯಾಕೆಂದರೆ ರಾಶಿಯಲ್ಲೇ ಬುಧ ಇದ್ದಾನೆ, ಸೊ ಈಗ ಸೂರ್ಯ ಬರ್ತಾ ಇದ್ದಾನೆ. ಬುಧಾದಿತ್ಯ ಯೋಗದಿಂದ ಕೆಲವೊಂದಿಷ್ಟು ಭೂಮಿಗೆ ಸಂಬಂಧಪಟ್ಟಂಥ, ಆರ್ಥಿಕತೆಗೆ ಸಂಬಂಧಪಟ್ಟಂಥ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂಥ ಕೆಲವು ಶುಭ ವಾರ್ತೆಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಈ ದಿನದ ಒಂದು ಕೆಲಸಗಳು, ಅಡೆತಡೆಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಶತ್ರುಗಳು ಬಲವಾಗಿ ಕಾಡುವಂಥವರಾಗ್ತಾರೆ, ಮತ್ತು ಕೆಲಸ ಎಷ್ಟು ಮಾಡಿದ್ರೂ ತೃಪ್ತಿ ಕೊಡೋದಿಲ್ಲ, ಮತ್ತು ಒಂದಲ್ಲ ಒಂದು ವಿಘ್ನಗಳು ಬರುವುದಂಥದ್ದಾಗುತ್ತೆ. ಮತ್ತು ನಿಮಗೆ ಬೇಡದೇ ಇರೋ ವಿಷಯಗಳಿಗೆ ಜಾಸ್ತಿ ತರ್ಕ ಮಾಡುವಂಥದ್ದಾಗುತ್ತೆ ಅಂತ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡಿಕೊಳ್ಳಿ, ಶನಿದೇವರ ಆರಾಧನೆ ಮಾಡಿ, ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ, ಅನ್ನದಾನ ಮಾಡಿ. ಇದರಿಂದ ಕೆಲವು ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ
9ನೇ ರಾಶಿಯಾಗಿರ್ತಕ್ಕಂಥ ಧನುರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ಅಂತ ಹೇಳೋದಾದರೆ ನಗು ತುಂಬ ಉತ್ತಮವಾಗಿರತಕ್ಕಂಥದ್ದು. ಈ ನಗುವಿನಿಂದಲೇ ಆರೋಗ್ಯ ಸುಧಾರಣೆ ಆಗುವಂಥದ್ದು. ಈ ನಗುವಿನಿಂದಲೇ ಕೆಲವು ಕೆಲಸ ಕಾರ್ಯಗಳು ಸುಲಲಿತವಾಗಿ ಸುಲಭವಾಗಿ ಜಯ ತಂದುಕೊಡುವಂಥದ್ದಾಗಿರುತ್ತೆ. ಈ ನಗುವಿನಿಂದಲೇ ಸಂಬಂಧಗಳು ಗಟ್ಟಿಯಾಗುವಂಥದ್ದಾಗುತ್ತೆ. ಈ ನಗುವಿನಿಂದಲೇ ಕೆಲವು ಮನಸ್ಸು ಸಂತೋಷಗೊಳ್ತವೆ. ಯಾಕೆಲ್ಲ ಇಷ್ಟು ನಗು ಅಂತ ಹೇಳಿದ್ರೆ ಇವತ್ತು ಅಷ್ಟು ನಗುವಂಥ ಕಾಲ, ಅಷ್ಟು ನಗುತ್ತೀರಾ, ತುಂಬ ಸಂತೋಷದಿಂದ ಎಲ್ಲರ ಜೊತೆ ಬೆರಿತೀರಾ, ತುಂಬ ಅನೇಕ ರೀತಿಯ ಒಂದಿಷ್ಟು ಕೆಲಸಗಳನ್ನು ನೀವು ತುಂಬ ಸುಲಭವಾಗಿ ಯಶಸ್ವಿಯಾಗಿ ನಿಭಾಯಿಸ್ತೀರಾ ಅಂತಲೇ ಹೇಳ್ಬೋದು. ಸೊ ಇದಕ್ಕೆಲ್ಲ ಕಾರಣ ತುಂಬ ವಿದೆ. ಗ್ರಹಗಳ ಸಂಚಾರ ಬದಲಾವಣೆಯಿಂದ ನಿಮಗೂ ಕೂಡ ನಿಮ್ಮ ಒಂದು ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆ ಕಾಣುವಂಥದ್ದಾಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಧನುರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡಿ, ಶನಿದೇವರಿಗೆ ಸಂಬಂಧಪಟ್ಟಂಥ ಏನಾದರೂ ಸೇವೆ ಇದ್ದರೆ ಖಂಡಿತವಾಗಿ ಮಾಡಿಸಿ. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ನಿಮ್ಮ ಹಳೆಯ ಕೆಲಸ ಈ ದಿನ ಪುನರಾವರ್ತನೆ ಆಗುವಂಥದ್ದಾಗುತ್ತೆ, ಅಥವಾ ನಿಂತು ಹೋಗಿರುವಂಥ ಕೆಲಸ ಇವತ್ತು ಮತ್ತೆ ಪ್ರಾರಂಭ ಆಗುವಂಥದ್ದಾಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಯಾಕೋ ಬೇಡ ಅನಿಸಿ ಸೈಡಲ್ಲಿ ಇಟ್ಬಿಡ್ತೀರ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು, ಅಥವಾ ನೀವು ಕೆಲಸಕ್ಕೆ ಹೋಗುವಂಥದ್ದಾಗಿರ್ಬೋದು, ವ್ಯಾವಹಾರಿಕವಾಗಿಯೂ ಆಗಿರ್ಬೋದು. ಅಂದರೆ ಹಳೆಯ ಕೆಲಸ ತಗೊಳ್ತೀರಾ, ಮತ್ತೆ ಯಾಕೋ ಮನಸ್ಸು ಬೇಡ ಅನಿಸುತ್ತೆ, ಮತ್ತು ಅದು ಅಲ್ಲಿಗೆ ಬಿಟ್ಬಿಡ್ತೀರ ಅಷ್ಟೇ. ಈ ಇಡೀ ಅರ್ಧ ದಿನ ಅದಕ್ಕೆ ವಿನಿಯೋಗ ಮಾಡ್ಕೊಂಡ್ಬಿಟ್ಟು ಸಮಯ ವ್ಯರ್ಥ ಆಗೋಗ್ಬಿಡುತ್ತೆ. ಇನ್ನು ತದನಂತರ ಒಂದಿಷ್ಟು ಕೆಲಸಗಳನ್ನು ಪ್ರಾರಂಭ ಮಾಡಲು ಹೋಗ್ತೀರಾ, ಮನಸ್ಸು ಒಪ್ಪೋದಿಲ್ಲ, ಮನೆಗೆ ಬಂದುಬಿಡ್ತೀರ. ಮನೆಯಲ್ಲಿ ಸುಮ್ಮನೆ ಆರಾಮಾಗಿ ಏನಾದರೂ ಬೇರೆ ಕೆಲಸಗಳನ್ನು ಮಾಡಲು ಇಷ್ಟಪಡ್ತೀರ. ಇಷ್ಟರಲ್ಲೇ ಒಂದಿಷ್ಟು ಮನೆಯಲ್ಲೂ ಆಗಿರ್ಬೋದು, ಆಫೀಸ್ನಲ್ಲೂ ಆಗಿರ್ಬೋದು, ಕೆಲವೊಂದಿಷ್ಟು ನಿಮಗೆ ಸಂಬಂಧಪಟ್ಟಂತಹ ಫೈಲ್ಗಳೇನಿದೆಯಲ್ಲ ಅದು ಸ್ವಲ್ಪ ಎಲ್ಲೋ ಎಡವಟ್ಟಾಗಿದೆ, ಸರಿಯಾಗಿ ಮಾಡಿ, ಈ ರೀತಿ ಮಾಡಬೇಡಿ, ಕಂಪ್ನಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ಲೆಟರು ಕೂಡ ನಿಮಗೆ ಈ ದಿನ ಸಿಕ್ಕಿರುತ್ತೆ. ಸೊ ಇದರಿಂದ ಸ್ವಲ್ಪ ಬೇಜಾರಾಗಿಬಿಡುತ್ತೆ, ಮನಸ್ಸು ನಿದ್ದೆ ಬರೋದಿಲ್ಲ. ಸೊ ಹೀಗಾಗಿ ಈ ದಿನ ಸ್ವಲ್ಪ ಸರಿಯಾದ ಒಂದು ಸಮಯ ದಿನ ಅಲ್ಲ ಅಂತಲೇ ತಿಳ್ಕೊಳ್ಳಿ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಕುಜನ ಒಂದು ಅಷ್ಟೋತ್ತರ, ಕುಜ ಒಂದು ಸ್ತೋತ್ರ ಹಾಗೂ ಬ್ರಾಹ್ಮಣರಿಗೆ ಈ ದಿನ ದ್ವಾದಶಿಯಾಗಿರೋದ್ರಿಂದ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ. ಇದರಿಂದ ಸ್ವಲ್ಪ ನಿಮಗೆ ಈ ದಿನದ ಒಂದು ಅಶುಭ ಫಲಗಳು ಶುಭ ಫಲವಾಗಿ ಪರಿವರ್ತನೆ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿಯಾಗಿರತಕ್ಕಂಥ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಶನಿವಾರ ಆಗಿರೋದ್ರಿಂದ ಕೆಲಸಗಳು ಪದೇ ಪದೇ ಮಾಡುವಂಥದ್ದಾಗತ್ತೆ. ಯಾವುದಾದ್ರೂ ವೈಯಕ್ತಿಕ ಕೆಲಸ, ನಿಮ್ಮದೇ ಆಫೀಸ್ ಕೆಲಸ, ವ್ಯಾವಹಾರಿಕ ಕೆಲಸ, ಅಥವಾ ಇನ್ನಿತರ ಸ್ನೇಹಿತರ ಕೆಲಸ, ಇವುಗಳು ಪದೇ ಪದೇ ನೀವೇ ಮಾಡುವಂಥದ್ದಾಗತ್ತೆ. ಪ್ರತಿ ಹಂತದಲ್ಲೂ ನಿಮಗೆ ವಿಘ್ನಗಳು ಎದುರಾಗುವಂಥದ್ದಾಗತ್ತೆ. ಅಂದರೆ ನಿಮ್ಮ ಒಂದು ಕೆಲಸಕ್ಕೆ ಬೆಕ್ಕು ಅಡ್ಡ ಬಂದ ರೀತಿಯಲ್ಲಿ ಯಾರೋ ಒಬ್ಬರು ಬಂದು ಏನೋ ಒಂದು ಎಡವಟ್ಟು ಮಾತಾಡಿ ಹೋಗ್ಬಿಡ್ತಾರೆ. ಆ ಒಂದು ಕೆಲಸಕ್ಕೆ ಫೋಕಸ್ ಹಾಕಲು ಆಗೋದಿಲ್ಲ. ಇದರಿಂದ ಅದು ಹಿನ್ನಡೆ ಆಗುವಂಥದ್ದಾಗತ್ತೆ. ಇನ್ನು ಆಫೀಸಿನಲ್ಲಿ ಕೆಲವೊಂದು ಕೆಲಸಗಳು ನಿಮ್ಮ ಒಂದು ನಿರ್ದಿಷ್ಟ ಸಮಯದಲ್ಲಿ ಮುಗಿಸದೇ ಇರುವುದರಿಂದ ಅವರಿಂದ ರಿಮೈಂಡ್ ಲೆಟರ್ ಅಂತೀವಲ್ಲ, ಅದು ನಿಮಗೆ ಸಿಗುವಂಥದ್ದಾಗುತ್ತೆ. ಸೊ ಇದರಿಂದ ಸ್ವಲ್ಪ ಎಲ್ಲೋ ರೋಷಾಗ್ನಿ, ಒಂಥರ ಕೋಪ ತಾಪಗಳನ್ನು ನೀವು ತೋರಿಸ್ತೀರ, ಬಟ್ ಅದು ಉಪಯೋಗಕ್ಕೆ ಬರೋದಿಲ್ಲ. ಇನ್ನೂ ಒಮ್ಮೆ ಈಗ ಮಾತಾಡಿದರೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕಬೇಕಾಗತ್ತೆ ಅನ್ನೋ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಮೇಲಾಧಿಕಾರಿ ಅಥವಾ ಬಾಸ್ನಿಂದ ಸಿಗುವಂಥದ್ದಾಗುತ್ತೆ ಕುಂಭರಾಶಿಯವರಿಗೆ. ಆದಷ್ಟು ಸ್ವಲ್ಪ ಹುಷಾರಾಗಿರಿ, ಏಕೆಂದರೆ 7.5 ಶನಿಯ ಕೊನೆಯ ಚರಣ. ಸೊ ಇಲ್ಲಿ ಶನಿ ಒಂದು ಸ್ವಲ್ಪ ವಕ್ರನಾಗಿ ಚಲನೆ ಮಾಡ್ತಾ ಇರೋದ್ರಿಂದ ಫೋಕಸ್ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ. ಹಾಗಾಗಿ ಕೆಲಸಕ್ಕೆ ಜಾಸ್ತಿ ತೊಂದರೆ ಕೊಡುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಈ ದಿನ ಇರಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಶನಿದೇವರ ದರ್ಶನ ಮಾಡಿಕೊಳ್ಳಿ, ಶನಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ, ಹಾಗೂ ಶನಿಗೆ ಸಂಬಂಧಪಟ್ಟಂತಹ ಕೆಲವು ದಾನಗಳನ್ನು ನೀಡಿ. ಅಂಗವಿಕಲರಿಗೆ ಅಥವಾ ವಯಸ್ಸಾದವರಿಗೆ ಅಥವಾ ಇನ್ನಿತರಿಗೆ ಅವಶ್ಯಕತೆ ಇರುವವರಿಗೆ ದಾನವಾಗಿ ನೀಡಿ. ಇದರಿಂದ ಸ್ವಲ್ಪ
ನಿಮಗೆ ಪರಿಹಾರದಿಂದ ಒಂದಿಷ್ಟು ಮುಕ್ತಿ ಸಿಗುವಂಥದ್ದಾಗುತ್ತೆ ಅಂತ ಹೇಳಿ. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಮನಸ್ಸು ಚಂಚಲವಾಗಿರುತ್ತೆ. ಮನಸ್ಸು ಏನು ಮಾಡಬೇಕನ್ಸುತ್ತೋ ಅದನ್ನು ಮಾಡಿಬಿಡ್ತೀರಾ. ಅಧಿಕವಾದ ಖರ್ಚುಗಳು ಬರುತ್ತೆ ಮತ್ತು ನಿಮ್ಮ ಒಂದು ನಾಲಿಗೆಯಲ್ಲಿರ್ತಕ್ಕಂಥ ಒಂದಿಷ್ಟು ಶಬ್ದಗಳು, ನಾಲಿಗೆಯಿಂದ ಬರುವಂಥ ಅಥವಾ ಬಾಯಿಯಿಂದ ಬರುವಂಥ ಶಬ್ದಗಳು ಬೇರೆಯವರಿಗೆ ಒಂಥರ ನೋವು ತರುವಂಥದ್ದಾಗಿರುತ್ತೆ. ಅಂದರೆ ತುಂಬ ಕಠೋರವಾಗಿ, ವ್ಯಾಘ್ರವಾಗಿ, ಬೇಡದೇ ಇರುವ ಕೆಲವು ಪದಗಳನ್ನು ನೀವು ಉಪಯೋಗ ಮಾಡ್ತೀರಾ. ಇದರಿಂದ ಅವರಿಗೆ ಬೇಜಾರಾಗುತ್ತೆ. ಒಂದು ಸ್ವಲ್ಪ ಸಂಬಂಧಗಳು ಬಿಗಡಾಯಿಸುವಂಥದ್ದಾಗ್ಬೋದು ಅಥವಾ ದೂರ ಅನ್ನೋ ರೀತಿಯಲ್ಲಿ ಇರಬಹುದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ಅಷ್ಟೋತ್ತರ ಪಾರಾಯಣ ಅಥವಾ ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ. ಸೊ ಇಲ್ಲಿ ಪಾರಾಯಣ ಅಂತ ಹೇಳಿದರೆ ದಾನವನ್ನು ಮಾಡಿ. ಅಂದರೆ ಹೆಚ್ಚು ಕಡಿಮೆ ನೀವು ಈ ದಿನ ಶನಿವಾರ ಮೊಸರು ಅವಲಕ್ಕಿ ಅಥವಾ ಮೊಸರು ಅನ್ನ ಬಡವರಿಗೆ ದಾನವಾಗಿ ನೀಡಿ, ಅಂದರೆ ಅನ್ನದಾನ. ಸೊ ಇದರಿಂದ ಸ್ವಲ್ಪ ಸಾಧ್ಯವಾದಷ್ಟು ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ದಿನದ ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲಿಸಿ ಅಂತ ಕೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.